ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ಋಷಿದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗ್ಲಿಮ್ಮ. ಸೊ ಎಲ್ಲೋ ಒಂದು ಕಡೆ ಎಲ್ಲ ಸಂಖ್ಯೆಯ ವಿಚಾರವಾಗಿ ತಿಳಿಸ್ತಾ ಬಂದಿದ್ದೀರಾ ಅಂದರೆ ಅವರ ಒಂದು ಅದೃಷ್ಟದ ದೇವರು ಯಾವುದು, ಯಾವ ದೇವರ ಆರಾಧನೆ ಮಾಡೋದ್ರಿಂದ ಲೈಫಲ್ಲಿ ಸಕ್ಸಸ್ ಕಾಣ್ತಾರೆ ಅಂತ. ಸೊ 7, 16, 25 ಈ ದಿನಾಂಕದಲ್ಲಿ ಹುಟ್ಟಿರೋರು ಯಾವ ಒಂದು ದೇವರ ಆರಾಧನೆ ಹೆಚ್ಚಿನ ಮಟ್ಟದಲ್ಲಿ ಮಾಡಿದ್ರೆ ಸಕ್ಸಸ್ ಕಾಣ್ತಾರೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ 7 ಇದೆಯಲ್ಲ, ಒಂದು ಲಾಸ್ಟಿಗೆ 7 ಬರೋಂಥದ್ದು. ಸ್ವಲ್ಪ ಪೋಲೆಗಳಿವರು, ಹಠ. ಆಮೇಲೆ ಈ ಹಠ ಇರುವಂಥ ಅವರಿಗೆ ಅದೃಷ್ಟ ಕೂಡ ಒಳೆದಿರುತ್ತೆ. ಅಂತಹ 7 ಏನಿದೆಯೋ, ಬಹುಶಃ ನಾನು ಇವ್ರ ಬಗ್ಗೆ ಭವಿಷ್ಯ ಅಂದರೆ ಗಂಟೆಗಟ್ಟಲೆ ಇರುತ್ತೆ ಅಷ್ಟು ಮಾತ್ರ. ಬನ್ನಿ, ಮನೆ ದೇವರು ಅಥವಾ ಆ ನಂಬರ್ ದೇವರು ಕೇಳ್ತಾ ಇದ್ದೀರಿ, ಆ ನಂಬರ್ಗೆ ಸಂಬಂಧಪಡ್ತಕ್ಕಂಥ ಇವರು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ತೀನಿ ಅಂತಂದರೆ, ನಿಮಗೆ ಸಪ್ತಾಶ್ವ ರಥಮಾರುಢಂ ಅಂದರೆ 7 ಕುದುರೆಗಳು, 7 ವಾರಗಳು, ಸಪ್ತರ್ಷಿ ಮಂಡಲಗಳು, ಹಾಗೆ ವಿಬ್ಗಯಾರಿಂದ ಹಿಡಿದು ಏನು 7 ಬಹಳ ಬರುತ್ತೆ. ಸಪ್ತ ಲೋಕಗಳಿಂದ ಬರ್ತವೆ, ಸಪ್ತ ಸಮುದ್ರಗಳಿಂದ ಬರ್ತವೆ, ತುಂಬ ಬರ್ತವೆ 7 ಸಂಖ್ಯೆ. 7 ಒಂದು ಮೆಸೇಜಲ್ಲಿ ಹೇಳೋದಂತಂದರೆ ಮಲ್ಟಿ ಟ್ಯಾಲೆಂಟ್ ಇರೋ ಅಂಥವ್ರು ಮಾತ್ರನೇ ಹುಟ್ಟುತ್ತಾರೆ 7. ಅದ್ರ ಉಪಯೋಗಿಸ್ಕೊಳ್ಳಲ್ಲ, ತುಂಬ ಸೋಂಬೇರಿಗಳು, ಲೇಸಿಗಳಾಗ್ತಾರೆ, ಅದೊಂದು ಭಯ ಇವರದು. ಆಮೇಲೆ ಈ 7ನೇ ತಾರೀಕಿಯವರಿಗೆ ತಂದೆ ತಾಯಿಗಳು ಏರುಪೇರೇನೆ ಪಾಪ. ಏನೋ ಅಪ್ಪ ಒಪ್ಪಿದ್ರೆ ಅಮ್ಮ ಒಪ್ಪಲ್ಲ, ಅಮ್ಮ ಒಪ್ಪಿದ್ರೆ ಅಪ್ಪ ಒಪ್ಪಲ್ಲ, ಇಬ್ಬರು ಬೇರೆ ಬೇರೆ ಇರೋವಂಥದ್ದು. ಅಥವಾ ಏನಾದರೂ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಈ ಮಕ್ಕಳ ಪೋಷಣೆ ಲಾಲನೆ ಮಾಡುವಲ್ಲಿ ವಿಫಲರಾಗ್ಬಿಡ್ತಾರೆ. ಬಹುಶಃ ಇವರಿಗೆ ಸಣ್ಣ ಏಜಲ್ಲೇ ಏನು ಬೇಕೋ ಅದನ್ನೆಲ್ಲ ಕೊಡ್ತಾ ಒಳ್ಳೆಯ ಆಧ್ಯಾತ್ಮನ ಬೂಸ್ಟ್ ಮಾಡಬೇಕು. ನೀವೇನೋ ಬೂಸ್ಟ್ ಕೊಡ್ತಿರಲ್ಲ ಕುಡಿಲಿಕ್ಕೆ, ಅದೆಲ್ಲ ಆಧ್ಯಾತ್ಮ ಬೂಸ್ಟ್ ಮಾಡಬೇಕು. ಯಾರಿಗೆ? ಈ 7 ಇರೋವಂಥವ್ರಿಗೆ. ಈ 7 ಇರ್ತಕ್ಕಂಥವ್ರಿಗೆ ಗಾಡ್ ಅಂತ ತೆಗೆದುಕೊಂಡ್ರೆ ಬಹಳ ಅದ್ಭುತ ಅಂತಂದರೆ ಕೇತು ಜೊತೆಗೆ ಗಣಪತಿ. ಕೇತು ಮತ್ತು ಗಣಪತಿಯನ್ನು ಯಥೇಚ್ಛವಾಗಿ ಆರಾಧನೆ ಮಾಡಬೇಕು. ವಾರಕ್ಕೆ 1 ಸಲ ಆದ್ರೂ ಹುರುಳಿ ಕಾಳನ್ನು ತಿನ್ನುವಂಥದ್ದು ಕಲಿಸ್ಬೇಕು. ವಾರಕ್ಕೆ 1 ಸಲ ಆದರೂ ಹುರುಳಿ ನೆನೆಸಿಬಿಟ್ಟು ಪಶು ಪಕ್ಷಿಗಳು ಕೊಡಬೇಕು. ಪಶು ಪಕ್ಷಿಗಳು ನೀವೇನಾದರೂ ಹುರುಳಿ ಕಾಳು ಕೊಡ್ತೀನಿ ಅಂತಂದರೆ ನೀವು ಪಾಪ 3-4 ದಿನಗಳಿಂದ ಬಳಲಿತ್ತಲ್ಲ, ಆಹಾರವನ್ನು ಕೊಟ್ಟಂಗಾಯಿತು, ಔಷಧಿನೂ ಕೊಟ್ಟಂಗಾಯಿತು. ನೀವು ಬೇರೆ ಆಹಾರ ಕೊಟ್ಟರೆ ಬರೀ ಆಹಾರ ಮಾತ್ರ. ನೀವೇನಾದರೂ ಈ ಹುರುಳಿ ಕಾಳು ನೆನೆಸಿಬಿಟ್ಟು ಅದು ಮೊಳಕೆ ಬಂದಿರೋದು ಸ್ವಲ್ಪ ಪಕ್ಷಿಗಳು ತಿಂದ್ಬಿಡ್ತಾವೆ ಅಂತಂದರೆ, ಕುದುರೆ ತಿಂದ್ಬಿಡ್ತಾ ಅಂತಂದರೆ ಆಹಾರ ವಿತ್ ಮೆಡಿಸಿನ್ ಕೊಟ್ಟಂಗಾಯಿತು. ಪುಷ್ಕಳವಾಗಿರತಕ್ಕಂತಹ ರಾಜಯೋಗವನ್ನು ಪಡ್ಕೊಂಡು ಬಿಡ್ತೀರಿ. ನೀವೇನಾದರೂ ಪಶು ಪಕ್ಷಿಗಳಿಗೆ, ಕುದುರೆಗೆ ಈ ಒಂದು ಮೊಳಕೆ ಕಾಳು 7ನೇ ತಾರೀಕು ಹುಟ್ಟೂರು ಕೊಟ್ಟರೆ, ಜೊತೆಗೆ ಗಣಪತಿ ಅಥರ್ವ ಶೀರ್ಷ ಕೇಳಲೇಬೇಕು. ನೀವು ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಬಿಟ್ಟರೂ ಪರವಾಗಿಲ್ಲ, ಗಣಪತಿ ಅಥರ್ವ ಶೀರ್ಷವನ್ನು ಕೇಳಬೇಕು. ಅಂದರೆ ಅದರ ಅರ್ಥ ಏನು ಬಿಡಂಗಿಲ್ಲ ನೀವು, ಅಂದರೆ ಅಷ್ಟು ಸೀರಿಯಸ್ ತೊಗೋಬೇಕು ಇದಕ್ಕೆ ಅಂತ. ಆಮೇಲೆ ಎಲ್ಲ ಬಿಟ್ಬಿಟ್ಟು ಗುರುಗಳು ಹೇಳಿದ್ದು ಬಿಟ್ಬಿಟ್ಟೆ ನಾನು ಅದೆಲ್ಲ ಮಾರ್ಕ್ಸ್ ಕಡಿಮೆ ಬಂದಿತ್ತು. ಅಂದರೆ ಎಷ್ಟು ಗಮನಿಸ್ಬೇಕಂದ್ರೆ ಅದು ಎಷ್ಟು ಮುಖ್ಯವೋ ಅಷ್ಟು ಪ್ರಾಮುಖ್ಯತೆ ಕೊಡಬೇಕು. ಪ್ರಾಮುಖ್ಯತೆ ಇದಕ್ಕೂ ಕೊಡಬೇಕು ನೀವು ಅಂತ ಈಗ ಚೆನ್ನಾಗಿ ಅರ್ಥ ಆಗಿಬಿಡುತ್ತೆ ನಿಮಗೆ. ಅದಕ್ಕಾಗಿ ಅಂತಹ ಗಣಪತಿ ಅಥರ್ವ ಶೀರ್ಷವಿಡೀ ನಭಮಂಡಲ ಅಡಗಿದೆ ಪ್ರೀತಿಯ 7 ಹುಟ್ಟಿರುವಂಥ ಬಂಧುಗಳೇ. ಅದಕ್ಕಾಗಿ ನೀವು ಗಣಪತಿಯನ್ನು ಆರಾಧನೆ ಮಾಡುತ್ತಾ ಬನ್ನಿ, ಕೇತು ದೇವರನ್ನು ಆರಾಧನೆ ಮಾಡ್ತಾ ಬನ್ನಿ. ಕೇತು ಅಷ್ಟೋತ್ರ ನೀವೇನೋ ಓದಿಬಿಡ್ತೀನಿ ಅಂತಂದರೆ ಆ ಅಷ್ಟೋತ್ರದಲ್ಲಿ ನಿಮಗೆಲ್ಲ ಇದೆ. 1ನೇ ಮನೆಯಲ್ಲಿ ಜಾತಕದಲ್ಲಿ ಕೇತು ಇದ್ದರೆ ಏನು, 2ನೇ ಮನೆಯಲ್ಲಿ ಕೇತು ಇದ್ದರೆ ಏನು, 3ನೇ ಮನೆಯಲ್ಲಿ ಇದ್ದರೆ ಕೇತು ಏನು ಕೆಲಸ ಮಾಡ್ತಾನಂತ ಆ ಒಂದು ಜಾತಕದ 12 ಮನೆಗಳ ಸೂಚ್ಯಾಂಕವನ್ನು ಆ ಕೇತು ಅಷ್ಟೋತ್ರದಲ್ಲಿ ಕೊಟ್ಟಿದ್ದಾನೆ. ಇದನ್ನು ಜ್ಯೋತಿಷಿಗಳೇ ಹೇಳಲ್ಲ, ಜ್ಯೋತಿಷರು ಕೂಡ ಹೇಳಿರಲ್ಲ ಅದನ್ನು. ಅವ್ರೇನೋ ನಂಬರ್ಸ್ ನೋಡೋದು ಅಥವಾ ಕುಂಡ್ಲಿಗಳು ಹೇಳೋದು, ಮಂತ್ರಗಳಾಗಿರಲಿ ಅಥವಾ ಅಷ್ಟೋತ್ರಗಳಾಗಿ ಅವ್ರು ಯಾಕೆ ಓದ್ತಾರೆ? ನಿಮಗೆ ಹೇಳೋದೊಂದೇ ಕೆಲಸ ಆಗಿರುತ್ತೆ, ಕಾಯಕ ಅವ್ರದ್ದು. ಹೇಳೋರು ಅನುಷ್ಠಾನಕ್ಕೆ ಬರಬೇಕು, ಬರಲ್ಲ. ಅವರು ಸ್ವಲ್ಪ ಕುಂಕುಮ ಕೂಡ ಇಟ್ಟಿರಲ್ಲ, ಬಡ್ಕೊಳ್ತಿರ್ತಾರೆ. ಮತ್ತೆ ಬೇಕಾದಷ್ಟು ಕಲಿಸಿರ್ತಾರೆ. ನಿಮಗೆ ವರ್ಕ್ ಮಾಡಬೇಕಂದ್ರೆ ಏನು ಗೊತ್ತಾ, ಕಾರ್ಯರೂಪಕ್ಕೆ ತರಬೇಕು. ಹೇಳೋದು ಬೇರೆ, ಪ್ರವಚನ ಬೇರೆ. ಏನು ಹೇಳ್ತಾರಲ್ಲ, ಪ್ರವಚನ ಬದನೆಕಾಯಿ ಪ್ರವಚನ ಅಂತ ಮಾಡಿಬೇಕಲ್ಲ, ಅದನ್ನು ಮಾಡಬೇಕಲ್ಲ, ಅದು ಕೂಡ ಬೇಕಾಗ್ತದೆ. ಡೆವಲಪ್ಮೆಂಟ್ ಎಲ್ಲಿದೆ ಅಂತಂದರೆ ನೀವೇನು ಅಂದ್ಕೊಳ್ತೀರೋ ಅದನ್ನು ಕಾರ್ಯರೂಪಕ್ಕೆ ತಂದಾಗ ಮಾತ್ರ ಡೆವಲಪ್ಮೆಂಟ್ ಇರುತ್ತೆ. ಈ ಕೇತುವನ್ನವ್ರು ಅಂದ್ಕೊಳ್ತೀರಿ, ಡೆವಲಪ್ಮೆಂಟ್ಗಳಿಗೆ ಬರಲ್ಲ. ನೀವು ಕಾರ್ಯರೂಪಕ್ಕೆ ಇಳಿಬೇಕಾದ್ರೆ ಏನು ಮಾಡಬೇಕು? ನಿಮ್ಮನ್ನು ಮೋಟಿವೇಟ್ ಮಾಡೋದು ಯಾರು ಅಂತಂದರೆ ಗಣಪತಿ ಅಥರ್ವ ಶೀರ್ಷ. ನಾನು ಯಾಕೆ ಈ ರೀತಿಯೆಲ್ಲ ಬೈತಿರ್ತೀನಿ ಅಂತಂದರೆ, ನಮ್ಮನ್ನು ಯಾರೋ ಒಂದು ಹುಡುಗನ ಜಾತಕ ನೋಡಿದೆ, ತುಂಬ ಅದ್ಭುತವಾಗಿದೆ. ಸ್ವಲ್ಪ ಸುಳ್ಳು ಹೇಳೋದು
ಬ್ಯಾಡ್ ಹ್ಯಾಬಿಟ್ಸ್ ಇವೆರಡು ಬಿಟ್ಟರೆ ನನ್ನ ಮಗ ಅಂತ ಅದೃಷ್ಟವಂತ ಇನ್ಯಾರೂ ಇಲ್ಲ. ಅಂಥ ಅದ್ಭುತವಾದ ಜಾತಕ. ನೀನು ದೊಡ್ಡ ಹೆಂಗಿತ್ತು ಅಂತಂದರೆ ಈ ಪೊಲಿಟಿಷಿಯನ್ಗಳ ಜೊತೆಯಲ್ಲಿ ಆ ಪೊಲಿಟಿಷಿಯನ್ ಬೇನಾಮಿ ಇವನ ವಶದಲ್ಲಿರುತ್ತೆ, ಅಂಥ ಜಾತಕ. ಬಟ್ ಸ್ವಲ್ಪ ಸುಳ್ಳು ಮತ್ತು ಬೇರೆ ಬ್ಯಾಡ್ ಹ್ಯಾಬಿಟ್ಸ್ ಫಸ್ಟ್ ಇದನ್ನು ಬಿಡು ಅಂತಂದೆ, ಇದು ತೊಲಗು ಇದನ್ನು ಫಸ್ಟ್ ಅಂತಂದೆ. ಸಾಕು ನಿನ್ನ ಜೀವನದಲ್ಲಿ ಇವೆಲ್ಲ ಮತ್ತೇನು ಮಾಡಬೇಕು ಅದನ್ನು ಮಾಡು ಅಂತೇಳಿ ಅವನಿಗೆ ಸಜೆಸ್ಟ್ ಮಾಡಿ ಕೊಟ್ಟಿದ್ದೀನಿ. ಈ 7ನೇ ತಾರೀಕು ಹುಟ್ಟಿರ್ತಕ್ಕಂಥ ಅಂತಹ ನಾಲೆಡ್ಜ್ ಇರುತ್ತೆ, ಮಲ್ಟಿ ಟ್ಯಾಲೆಂಟ್ ಇರುತ್ತೆ, ಉಪಯೋಗ ಮಾಡ್ಕೊಳ್ಳಲ್ಲ, ಸೋಂಬೇರಿತನ ದಯವಿಟ್ಟು ಬಿಟ್ಟು ಗಣಪತಿಯನ್ನು ಆರಾಧನೆ ಮಾಡಿ, ಕೇತುವನ್ನು ಆರಾಧನೆ ಮಾಡಿ. ಸೊ 7, 16, 25 ಇವರ ಸ್ವಭಾವ ಹೇಗಿರುತ್ತೆ? ಸ್ವಲ್ಪ ಹಠದ ಸ್ವಭಾವ, ಜೊತೆಗೆ ಮಲ್ಟಿ ಟ್ಯಾಲೆಂಟೆಡ್, ಸೋಂಬೇರಿತನವನ್ನು ಬಿಟ್ಟು ಅದನ್ನು ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು. ಜೊತೆಗೆ ಗಣಪತಿಯ ಆರಾಧನೆ ಹೆಚ್ಚಾಗಿ ಮಾಡಿದ್ರೆ ಸಕ್ಸಸ್ ಅನ್ನೋಂಥದ್ದನ್ನ ಕಾಣ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮ್ಮದು ಏನಾದರೂ 7, 16, 25ನೇ ತಾರೀಕು ನೀವು ಹುಟ್ಟಿದ್ದೀರಾ ಅಂತಂದರೆ ಗುರುಗಳು ತಿಳಿಸಿರೋಂಥ ಈ ಒಂದು ವಿಚಾರಗಳನ್ನ ನೀವು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.